ಬದುಕಿನಲ್ಲಿ ಕೆಲವು ಅವಕಾಶಗಳು ಹೇಳದೆ ಬರುತ್ತೆ. ಆದರೆ ಸರಿಯಾಗಿ ಬಳಸೋದನ್ನ ತಿಳಿದಿರಬೇಕು. ಹೀಗೆ ಸಿಕ್ಕ ಅವಕಾಶಗಳನ್ನ ಬಳಸಿಕೊಂಡು ಇಂದು ಇಡೀ ಗ್ರಾಮವೇ ತಿರುಗಿ ನೋಡುವಂತೆ ಸಾಧನೆಯನ್ನ ಮಾಡಿದ ಪೋರಿಯ ಹೆಸರು ಅದಿತಿ ಪಾರ್ಥೆ. ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ಪುಣೆ ಜಿಲ್ಲಾ ಪರಿಷತ್ ನಾಸಾ ಪ್ರವಾಸಕ್ಕೆ 25 ವಿದ್ಯಾರ್ಥಿಗಳಲ್ಲಿ 12 ವರ್ಷದ ಬಾಲಕಿ ಅದಿತಿ ಪಾರ್ಥೆ ಆಯ್ಕೆಯಾಗಿದ್ದಾಳೆ. ಮನೆಯಲ್ಲಿ ಕಡುಬಡತನ, ಓದಬೇಕು ಅನ್ನುವಂತ ಛಲ, ಈ ಎಲ್ಲ ಕೊರತೆಗಳನ್ನ ಮೆಟ್ಟಿ ನಿಂತು ಅದಿತಿ ಪಾರ್ಥೆ ಪುಣೆಯ ಭೋರ್ ತಾಲೂಕಿನಲ್ಲಿರುವ ನಿಗಡ್ಘರ್ ಜಿಲ್ಲಾ ಪರಿಷತ್ ಶಾಲೆಯಲ್ಲಿ ಓದ್ತಾ ಇದ್ದಾಳೆ. ಈ ಬಾಲಕಿಯ ತಂದೆ ಮತ್ತು ಚಿಕ್ಕಪ್ಪ ಇಬ್ರು ಪುಣೆಯ ಮಾರುಕಟ್ಟೆಯಲ್ಲಿ ದಿನಗೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಹುಡುಗಿಯ ತಾಯಿ ತನ್ನ ಅಣ್ಣನೊಂದಿಗೆ ತನ್ನ ತಂದೆಯ ಮನೆಯಲ್ಲಿ ನೆಲೆಸಿದ್ದಾರೆ. ಈ ಬಾಲಕಿಯ ಕುಟುಂಬದಲ್ಲಿ ಯಾರಲ್ಲೂ ಸ್ಮಾರ್ಟ್ಫೋನ್ ಇಲ್ಲ, ಕಂಪ್ಯೂಟರ್ ಅಂತೂ ಇಲ್ಲವೇ ಇಲ್ಲ. ಬಡತನವನ್ನ ಮೆಟ್ಟಿ ನಿಂತು ಜಿಲ್ಲಾ ಪರಿಷತ್ ಜಾರಿಗೆ ತಂದ ನಾಸಾ ಭೇಟಿ ಉಪಕ್ರಮದಲ್ಲಿ ಆಯ್ಕೆಯಾಗಿದ್ದಾಳೆ. 7ನೇ ತರಗತಿಯಲ್ಲಿ ಓದ್ತಾ ಇರುವ ವಿದ್ಯಾರ್ಥಿನಿ ಅದಿತಿ ಶಾಲೆಗೆ ಪ್ರತಿದಿನ ಬೆಳಗ್ಗೆ 3.5 ಕಿಲೋಮೀಟರ್ ನಡೆದುಕೊಂಡು ಹೋಗ್ತಾ ಇದ್ದು ಇದುವರೆಗೆ ರೈಲು ಹತ್ತಿದವಳಲ್ಲ. ಆದರೆ ಇದೀಗ ಅದಿತಿ ಮುಂಬೈನಿಂದ ವಿಮಾನ ಹತ್ತಲಿದ್ದು 7 ಸಾಗರಗಳನ್ನ ದಾಟಿ ಯುಎಸ್ನಲ್ಲಿರುವ ವಿಶ್ವದ ಅಗ್ರ ಬಾಹ್ಯಾಕಾಶ ಸಂಸ್ಥೆಯ ಪ್ರಧಾನ ಕಚೇರಿಗೆ ಭೇಟಿ ನೀಡಲಿರೋದು ನಿಜಕ್ಕೂ ಹೆಮ್ಮೆಯ ವಿಚಾರ.